ದೇವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಆತನು ನಮಗೆ ಒಳ್ಳೆಯದನ್ನೇ ಆತನು ಮಾಡುವಂತ ದೇವರಾಗಿದ್ದಾನೆ. ಆಮೇಲೆ ಇವತ್ತು ನಾವು ನೋಡುವಂತ ಕಾರ್ಯಗಳು ಬಂದು ಯೆರೆಮೀಯ 6ನೇ ಅಧ್ಯಾಯ 16ನೇ ವಚನವನ್ನ ನಾವು ಓದಿಕೊಳ್ಳೋಣ. ಯೆಹೋವನು ಹೀಗೆ ನುಡಿಯುತ್ತಾನೆ, ದಾರಿಗಳು ಕೂಡುವ ಸ್ಥಳದಲ್ಲಿ ನಿಂತುಕೊಂಡು ನೋಡಿ, ಪುರಾತನ ಮಾರ್ಗಗಳು ಯಾವುವು, ಆ ಸನ್ಮಾರ್ಗವು ಎಲ್ಲಿ ಎಂದು ವಿಚಾರಿಸಿ ಅದರಲ್ಲಿ ನಡೆಯಿರಿ, ಅದರಿಂದ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಈ ವಾಕ್ಯದಲ್ಲಿ ನಾವು ನೋಡ್ತೇವೆ, ದಾರಿಗಳು ಕೂಡುವ ಸ್ಥಳದಲ್ಲಿ ನಿಂತುಕೊಂಡು ನೋಡಿರಿ ಎಂಬುದಾಗಿ. ಆಮೇಲೆ ದಾರಿಗಳು ಕೂಡುವಂತ ಸ್ಥಳ ಅಂತಂದ್ರೆ ಯಾವುದು ಅಂತ ನೋಡುವಾಗ, ದಾರಿಗಳು ಕೂಡುವಂತ ಸ್ಥಳ 4 ಅಲ್ವಾ, ಪ್ಲಸ್ ರೋಡ್ ಅಂತ ಹೇಳ್ತೀವಲ್ಲ, ಆ ರೋಡ್. ಈಗ ನಾವು 4 ದಿಕ್ಕುಗಳಿಗೆ ಚಲಿಸುವಂತ ಆ ಒಂದು ದಾರಿಯಲ್ಲಿ ನಾವು ಮಧ್ಯದಲ್ಲಿ ನಿಂತುಕೊಂಡ್ರೆ ಯಾವ ಕಡೆ ಹೋಗ್ಬೇಕು ಎಂಬುದಾಗಿ ನಮಗೆ ಗೊತ್ತಾಗೋದಿಲ್ಲ. ಗೊತ್ತಾಗೋದಿಲ್ಲ. ಈಗ ನಾವು ಯಾವುದೋ ಒಂದು ಪ್ರಾಂತ್ಯಕ್ಕೋ ಇಲ್ಲ ಯಾವುದೇ ಒಂದು ಊರಿಗೆ ನಾವು ಹೋಗ್ತೀವಿ ಅಂತ ಅನ್ಕೊಳ್ಳೋಣ. ಆ ಊರಿಗೆ ಹೋಗ್ಬೇಕಂತಂದ್ರೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಮಗೆ ರೂಟ್ ಏನಾಗಿರ್ಬೇಕು, ಗೊತ್ತಾಗಿರ್ಬೇಕು. ನಾವು ಯಾವ ಮಾರ್ಗವಾಗಿ ನಾವು ಹೋಗ್ಬೇಕು ಎಂಬುದಾಗಿ ನಮಗೆ ಸರಿಯಾದಂತ ಏನಂತಂದ್ರೆ ಮಾರ್ಗ ನಮಗೆ ಗೊತ್ತಿರ್ಬೇಕು. ಮಾರ್ಗ ಗೊತ್ತಿಲ್ಲದೆ ಹೋದ್ರೆ ನಾವು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಕರೆಕ್ಟಾ ಇಲ್ವಾ? ನಮಗೆ ಮಾರ್ಗ ಗೊತ್ತಿದ್ರೆ ಮಾತ್ರನೇ ನಾವು ಹೋಗ್ಲಿಕ್ಕೆ ಸಾಧ್ಯ. ನಮಗೆ ಮಾರ್ಗ ಗೊತ್ತಿಲ್ಲ ಅಂತಂದ್ರೆ ಡ್ರೈವರ್ನ ನಾವೇನ್ ಮಾಡ್ತೇವೆ, ಅರೇಂಜ್ ಮಾಡಿರ್ತೇವೆ. ಡ್ರೈವರ್ ಏನ್ ಮಾಡ್ತಾರೆ, ನಮ್ಮನ್ನ ಕರ್ಕೊಂಡು ಹೋಗಿ ನಾವು ಸೇರಬೇಕಾದಂತ ಸ್ಥಳಕ್ಕೆ ಅವರು ಸೇರಿಸ್ತಾರೆ ಅಲ್ವಾ. ಅಂದರೆ ಕೆಲವೊಂದು ಸಾರಿ ಡ್ರೈವರ್ಗೆ ಏನಾಗಿರುತ್ತೆ ಅಂತಂದ್ರೆ ಯಾವ ಮಾರ್ಗವಾಗಿ ಹೋಗ್ಬೇಕೆಂಬುದಾಗಿ ಗೊತ್ತಿರಲ್ಲ. ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ 4 ಮಾರ್ಗಗಳು ಬರುವಂತ ಸ್ಥಳದಲ್ಲಿ ಎಲ್ಲಿಗೆ ಹೋಗಬೇಕು ಎಂಬುದಾಗಿ ಆರೋ ಮಾರ್ಕನ್ನು ಹಾಕಿರ್ತಾರಲ್ವಾ, ಈ ಕಡೆ ನೀವು ಚಲಿಸಬೇಕು. ಸಾಗರಿಗೆ ಹೋಗ್ಬೇಕಂದ್ರೆ ಈ ರೀತಿಯಾಗಿ ಹೋಗ್ಬೇಕು, ಶಿವಮೊಗ್ಗ ಈ ರೂಟು ಎಂಬುದಾಗಿ ರೂಟ್ಸ್ಗಳನ್ನ ಏನ್ ಮಾಡಿರ್ತಾರೆ, ಆಗ್ತಾರೆ. ಅದೇ ಪ್ರಕಾರವಾಗಿ ದೇವರ ವಾಕ್ಯ ಹೇಳುತ್ತೆ, ದಾರಿಗಳು ಕೂಡುವ ಸ್ಥಳದಲ್ಲಿ ನಿಂತುಕೊಂಡು ನೋಡಿರಿ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ಅನೇಕ ದಾರಿಗಳು ಇದೆ. ಮಾರ್ಗ ಇದೆ, ದೇವರ ಮಾರ್ಗವೂ ಇದೆ, ಸೈತಾನನ ಮಾರ್ಗವೂ ಇದೆ. ಆದ್ರೆ ಈ ದಾರಿಯ ಮಧ್ಯದಲ್ಲಿ ನಿಂತುಕೊಂಡು ಯಾವ ಮಾರ್ಗವಾಗಿ ಹೋಗ್ಬೇಕೆಂಬುದಾಗಿ ನೀವೇ ಆಲೋಚಿಸಬೇಕು. ಯಾರು ಆಲೋಚಿಸ್ಬೇಕಂತೆ? ನಾವೇ ಆಲೋಚಿಸುವಂತವರಾಗಿ ಇರಬೇಕು. ಇಲ್ಲಿ ಹೇಳುತ್ತೆ, ನೀವು ನಿಂತುಕೊಂಡು ನೋಡಿ, ಪುರಾತನ ಮಾರ್ಗಗಳು ಯಾವುವು ಎಂದು ವಿಚಾರಿಸಿ ತಿಳಿದುಕೊಳ್ಳಿರಿ. ನಾನು ಯಾವ ಮಾರ್ಗವನ್ನ ನಾನು ಬಂದು ಆರಿಸಿಕೊಳ್ಳಬೇಕೆಂಬುದಾಗಿ ನೀವೇ ಏನ್ ಮಾಡ್ಬೇಕಂದ್ರೆ ವಿಚಾರಿಸಿ. ಅಂದ್ರೆ ಯಾರನ್ನ ವಿಚಾರಿಸ್ತೀರಾ? ಯಾವ ಮಾರ್ಗದಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ ಎಂಬುದಾಗಿ. ಅಂದ್ರೆ ಈ ಲೋಕದಲ್ಲಿ ನಾವು ಯಾವ್ದಾದ್ರು ಊರಿಗೆ ಹೋಗ್ಬೇಕಂತಂದ್ರೆ ಬೇರೆ ಯಾರಾದ್ರೂ ಕೇಳಿದ್ರೆ ನಡೆಯುತ್ತೆ. ಬಟ್ ನಮ್ಮ ಸ್ಪಿರಿಚುವಲ್ ಲೈಫಿಗೆ, ನಮ್ಮ ಆತ್ಮಿಕ ಲೈಫಿಗೆ ನಾವು ಒಳ್ಳೆಯ ಮಾರ್ಗವನ್ನು ಆರಿಸಿಕೊಳ್ಬೇಕಂತಂದ್ರೆ ನಮ್ಮೊಳಗಿರುವಂತ ಪರಿಶುದ್ಧಾತ್ಮನನ್ನ ನಾವು ಕೇಳುವಂತವರಾಗಿರ್ಬೇಕು. ಪರಿಶುದ್ಧಾತ್ಮನೇ, ಈಗ ನಾನು ನಿಂತಿದ್ದೇನೆ, ಯಾವ ಮಾರ್ಗವಾಗಿ ನಾನು ಚಲಿಸಬೇಕಾಗಿದೆ, ಯಾವ ಮಾರ್ಗವಾಗಿ ನಾನು ಹೋಗಬೇಕಾಗಿದೆ ಎಂಬುದಾಗಿ ನನಗೆ ಗೊತ್ತಿಲ್ಲ. ಆದರೆ ಯಾವ ಮಾರ್ಗವಾಗಿ ಹೋಗಬೇಕಾಗಿದೆಯೋ ಅದನ್ನ ನೀನು ತೋರಿಸಿಕೊಡು ಎಂಬುದಾಗಿ ಹೇಳುವಾಗ ಪರಿಶುದ್ಧಾತ್ಮ ದೇವರು ಏನ್ ಮಾಡ್ತಾರೆ, ನಾವು ಹೋಗಬೇಕಾದಂತ ಮಾರ್ಗವನ್ನ ಆತನು ತೋರಿಸುವ ಆತನಾಗಿದ್ದಾನೆ. ಆಮೇಲೆ ಆರಿಸಿಕೊಳ್ಳಿರಿ. ಪುರಾತನ ಮಾರ್ಗಗಳು ಅಂತಂದ್ರೆ ಜಗದುತ್ಪತ್ತಿಗೆ ಮುಂಚಿತವಾಗಿ ಕ್ರಿಸ್ತನಲ್ಲಿ ನಮ್ಮನ್ನ ದೇವರು ಏನ್ ಮಾಡಿದ್ದಾರೆ, ಆರಿಸಿಕೊಂಡಿದ್ದಾರೆ. ಜಗದುತ್ಪತ್ತಿಗೆ ಮುಂಚಿತವಾಗಿ ಒಂದು ಮಾರ್ಗ ನನಗಾಗಿ ಏರ್ಪಡಿಸಿ ಕರ್ತನಾದ ದೇವರು ಕೊಟ್ಟಿದ್ದಾನೆ. ಆಮೇಲೆ ಅದಕ್ಕೆ ಯೇಸು ಹೇಳ್ತಾನೆ, ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನೆ. ಆಮೇಲೆ ಹಾಗಾದ್ರೆ ಯೇಸು ಹೇಳ್ತಾರೆ, ನಾನೇ ಮಾರ್ಗ. ಈ ಮಾರ್ಗ ಎಲ್ಲಿತ್ತು ಅಂತ ನೋಡುವಾಗ ಜಗದುತ್ಪತ್ತಿಗೆ ಮುಂಚಿತವಾಗಿ, ನಾನು ನೀನು ಜನಿಸುವುದಕ್ಕಿಂತ ಮುಂಚಿತವಾಗಿ ಆ ಮಾರ್ಗವು ನನಗಾಗಿ ತೆರೆಯಲ್ಪಟ್ಟಿದೆ. ಆಮೇಲೆ ಈ ಮಾರ್ಗವನ್ನ ದೇವರು ಹೇಳ್ತಿದ್ದಾನೆ, ಈ ಮಾರ್ಗವನ್ನ ನೀವು ಆರಿಸಿಕೊಳ್ಳಿರಿ. ಹಲ್ಲೆಲೂಯಾ. ಇದು ಒಳ್ಳೆಯ ಮಾರ್ಗ, ಇದು ನೀತಿಯ ಮಾರ್ಗವಾಗಿದೆ. ಆಮೇಲೆ ಈ ಮಾರ್ಗವನ್ನ ನಾವು ಆರಿಸಿಕೊಳ್ಳುವಾಗ ಕರ್ತನಾದ ದೇವರು ನಮ್ಮನ್ನ ಆ ಮಾರ್ಗದಲ್ಲಿ ನಡೆಸುವಾತನಾಗಿದ್ದಾನೆ. ಆಮೇಲೆ ಇದರಲ್ಲಿ ವಾಕ್ಯ ಹೇಳುತ್ತೆ, ಅದರಲ್ಲೇ ನಡೆಯಿರಿ, ಇದರಿಂದ ನಿಮಗೆ ವಿಶ್ರಾಂತಿ ಸಿಗುವಂತದ್ದಾಗಿದೆ. ಹಲ್ಲೆಲೂಯಾ. ಯೇಸುವಿನ ಬಳಿಗೆ ಬರುವಂತ ಮಾರ್ತ ಕೇಳ್ತಾಳೆ, ಸ್ವಾಮಿ, ನನ್ನ ತಮ್ಮನನ್ನ ಏನ್ ಮಾಡ್ಬೇಕು, ನೀನು ಬದುಕಿಸಿ ಕೊಡಬೇಕು. ಈಗ ಓಪಿಲ್ಲ, ಏನಾಗಿದೆ, ಮರಣ ಸಂಭವಿಸಿಬಿಟ್ಟಿದೆ. ಲಾಜರನು ಸತ್ತು ಹೋಗಿದ್ದಾನೆ, 4 ದಿನಗಳಾಗಿ ಹೋಯ್ತು. ಹಾಗಾದ್ರೆ ಇವಾಗ ಏನಿಲ್ಲ, ಮಾರ್ಗ ಎಲ್ಲಿಗೆ ಹೋಗ್ಬೇಕೆಂಬಂತ ಮಾರ್ಗ
ನಮಗಂತೂ ಇಲ್ಲ ಅಂದಾಗ ಏಸು ಹೇಳ್ತಾರೆ, ನಾನೇ ಆ ಮಾರ್ಗವಾಗಿದ್ದೇನೆ. ಆಮೇಲೆ ನಾನು ಆ ಮಾರ್ಗವಾಗಿದ್ದೇನೆ. ಹಾಗಾದ್ರೆ ನೀನು ಇದನ್ನು ಆರಿಸಿಕೊಳ್ತೀಯಾ? ಇದನ್ನು ಆರಿಸಿಕೊಂಡ್ರೆ ನೀನು ಆ ಮಾರ್ಗವಾಗಿ ನೀವು ಪ್ರವೇಶ ಮಾಡಬಹುದು. ಹಲ್ಲೆಲೂಯಾ. ಆ ಮಾರ್ಗ ಯಾವಾಗ ಏರ್ಪಾಡಾಯಿತು ಅಂತಂದ್ರೆ, ಯಾವಾಗ ಅಂದರೆ ಮರಿಯಲು ಹುಟ್ಟುವುದಕ್ಕಿಂತ ಮುಂಚಿತವಾಗಿ, ಮಾರ್ತನು ಹುಟ್ಟುವುದಕ್ಕಿಂತ ಮುಂಚಿತವಾಗಿ, ಲಾಜರನು ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಏರ್ಪಡಿಸಿದಂಥ ಮಾರ್ಗವಾಗಿದೆ. ಹಲ್ಲೆಲೂಯಾ. ಇವತ್ತು ನಾನು ನೀನು ಹುಟ್ಟೋದಕ್ಕಿಂತ ಮುಂಚಿತವಾಗಿ ಯೇಸು ಮಾರ್ಗವಾಗಿ ಆತನು ಜಗತ್ತುತ್ಪತ್ತಿಗೆ ಮುಂಚಿತವಾಗಿ ಕೊಯ್ಯಲ್ಪಟ್ಟಂತ ಕುರಿಮರಿಯಾಗಿದ್ದಾನೆ. ಆಮೇಲೆ ಹಾಗಾದರೆ ಅದನ್ನು ಆ ಮಾರ್ಗವನ್ನ ಆರಿಸಿಕೊಳ್ಳುವುದಾದರೆ ನಿನಗೆ ದಾರಿಯ ಉದ್ದಕ್ಕೂ ವಿಶ್ರಾಂತಿ ಇರುವಂಥದ್ದಾಗಿರುತ್ತೆ. ಹಲ್ಲೆಲೂಯಾ. ವಿಶ್ರಾಂತಿ ಎಲ್ಲಿದೆ ಅಂತಂದ್ರೆ ಯೇಸುವಿನ ಬಳಿಯಲ್ಲಿ ಇದೆ. ಆಮೇಲೆ ಯಾರು ಬಂದು ಯೇಸುವಿನ ಬಳಿಗೆ ಬರ್ತಾರೋ ಆತನು ಮಾರ್ಗವಾಗಿರ್ತಾನೆ. ಆತನು ಹೇಳ್ತಾನೆ, ನನ್ನನ್ನು ಹಿಂಬಾಲಿಸುವುದಾದರೆ, ಈ ಮಾರ್ಗವನ್ನು ಹಿಂಬಾಲಿಸುವುದಾದರೆ ನಿನಗೆ ವಿಶ್ರಾಂತಿನೇ. ಹಲ್ಲೆಲೂಯಾ. ಅಲ್ಲಿ ನಿನಗೆ ಏನಿರಲ್ಲ ಅಂತಂದ್ರೆ ಎಲ್ಲಿಗೆ ಹೋಗ್ಬೇಕು ಎಂಬಂತ ಆಲೋಚನೆಗಳಲ್ಲಿ ನೀನು ಮುಳುಗಿ ಹೋಗುವಂಥ ಅಗತ್ಯತೆ ಇರೋದಿಲ್ಲ. ಈಗ ನೀವು ಒಂದು ಕಾರಲ್ಲಿ ಹತ್ತಿ ಕುಳಿತುಕೊಂಡಿರ್ತೀರ ಅಂತ ಅಂದ್ಕೊಳ್ರಿ. ನೀವು ತಮಿಳ್ನಾಡಿಗೆ ಹೋಗ್ಬೇಕಾಗಿದೆ. ಅಯ್ಯೋ ಹೆಂಗೆ ಹೋಗೋದು ಅಂತ ನೀವು ತಲೆ ಕೆಡಿಸ್ಕೊಳ್ತೀರಾ? ಒಳಗೆ ಕೂತ್ಕೊಂಡಿರ್ತೀರಾ. ನೀವು ಯಾಕೆ ತಲೆ ಕೆಡಿಸ್ಕೊಳ್ಳೋದಾ? ಯಾರು ಕರ್ಕೊಂಡು ಹೋಗ್ತಾರೆ? ಡ್ರೈವರ್ ಕರ್ಕೊಂಡು ಹೋಗ್ತಾರೆ ಅಂತ ನಿಮಗೆ ಗೊತ್ತು ಅಲ್ವಾ? ಹಾಗಾಗಿ ನೀವೇನು ಮಾಡ್ತೀರಾ? ಆರಾಮಾಗಿ ಹಿಂದೆ ಕೂತ್ಕೊಂಡು ಏನು ಮಾಡ್ತೀರಾ? ಎಂಜಾಯ್ ಮಾಡ್ತಾ ಇರ್ತೀರಾ. ಅದಕ್ಕೆ ಇಲ್ಲಿ ದೇವರು ಹೇಳ್ತಾರೆ, ಪುರಾತನ ಮಾರ್ಗವನ್ನೇ ನೀನು ಆರಿಸಿಕೋ. ಆ ಮಾರ್ಗ ಯಾವುದು ಅಂತಂದ್ರೆ ಯೇಸು ಕ್ರಿಸ್ತನೇ ಆಗಿದ್ದಾನೆ. ಆ ಮಾರ್ಗವಾದಂಥ ಯೇಸು ನಿನ್ನ ಒಳಗೆ ಇರುವಾಗ ನೀನು ರೆಸ್ಟ್ ಮಾಡ್ಬೇಕಷ್ಟೇ. ಎಲ್ಲಿಗೆ ಹೋಗ್ಬೇಕು, ನಾನು ಎಲ್ಲಿ ವಾಸ ಮಾಡಬೇಕು, ಎಲ್ಲಿ ಇರಬೇಕು, ಆ ರೀತಿಯಾದಂಥ ಯೋಚನೆಗಳನ್ನು ನೀನು ಮಾಡುವಂಥ ಅಗತ್ಯತೆ ಇಲ್ಲ. ನೀನು ಎಲ್ಲಿಗೆ ಹೋಗಬೇಕಾಗಿದೆಯೋ, ಎಲ್ಲಿ ಹೋಗಿ ಸೇರಬೇಕಾಗಿದೆಯೋ, ಎಲ್ಲಿ ಹೋಗಿ ನಿಲ್ಲಬೇಕಾಗಿದೆಯೋ ಅದನ್ನು ನಿರ್ಧರಿಸೋರು ಯಾರು ಅಂತಂದ್ರೆ ಯೇಸು ಕ್ರಿಸ್ತನೇ ಆಗಿದ್ದಾರೆ. ಹಲ್ಲೆಲೂಯಾ. ಹಾಗಾದ್ರೆ ಒಂದು ಪ್ರಯಾಣದಲ್ಲಿ ಕುಳಿತುಕೊಳ್ಳುವಾಗ ನೀನು ಎಲ್ಲಿ ಹೋಗಬೇಕಾಗಿದೆಯೋ ಆ ಡ್ರೈವರ್ ಏನು ಮಾಡ್ತಾನೆ ಅಂತಂದ್ರೆ ನೀವು ಹೋಗುವಂಥ ಸ್ಥಳದಲ್ಲಿ ಹೋಗಿ ನಿನ್ನನ್ನು ನಿಲ್ಲಿಸ್ತಾನೆ. ಆಮೇಲೆ ನೀನು ಏನು ಮಾಡಬಾರ್ದು ಅಂತಂದ್ರೆ ನಿನ್ನ ಮೈಂಡನ್ನು ಏನು ಮಾಡಬಾರ್ದು, ಅರಿಯಲಿಕ್ಕೆ ಬಿಡಬಾರ್ದು. ಹಲ್ಲೆಲೂಯಾ. ಅದು ಆಚೆ ಈಚೆ ಹೋಗ್ಲಿಕ್ಕೆ ಬಿಡಲೇಬಾರ್ದು. ಅದಕ್ಕೆ ಯೆರೆಮೀಯ ಹೇಳ್ತಾನೆ, ನೀನು ಪುರಾತನ ಮಾರ್ಗವನ್ನು ಆರಿಸಿಕೊಂಡರೆ ನೀನು ಹೇಗೆ ಕುಳಿತುಕೊಳ್ತೀಯ ಅಂತಂದರೆ ಆರಾಮಾಗಿ ಕುಳಿತುಕೊಳ್ಳುತ್ತೀಯ. ಹಲ್ಲೆಲೂಯಾ. ಈಗ ನಿಮಗೇನಾದರೂ ಚಿಂತೆ ಇದೆಯಾ? ಹೆಂಗೆ ಪ್ರಸಂಗ ಮಾಡಬೇಕು ಅಂತ ಚಿಂತೆ ಇದೆಯಾ? ಇಲ್ಲ. ಯಾಕೆ? ಮುಂದೆ ನಾನು ಏನು ವರ್ಡ್ ಕೊಡಬೇಕು ಅಂತ ಚಿಂತೆ ಇದೆಯಾ? ಇಲ್ಲ. ಯಾಕೆ? ಈಗ ನೀವು ಕುಳಿತುಕೊಂಡಿದ್ದೀರಾ, ಆರಾಮಾಗಿ ಕುಳಿತುಕೊಂಡಿದ್ದೀರಾ. ಹಾಗೆ ದೇವರು ಹೇಳ್ತಾನೆ, ನನ್ನ ಹತ್ರ ನೀನು ಕುಳಿತುಕೋ. ನೀನು ಯಾವ ಮಾರ್ಗದಲ್ಲಿ ನೀನು ಹೋಗ್ಬೇಕಾಗಿದೆಯೋ ಅದೆಲ್ಲವನ್ನ ನಾನೇ ಹೇಳಿಕೊಡುತ್ತೇನೆ. ಆಮೇಲೆ ಹೇಳ್ತೇನೆ, ಒಂದು ಹೇಳುತ್ತೆ, ಪಾಪಾತ್ಮರ ಮಾರ್ಗದಲ್ಲಿ ನೀವು ನಿಂತುಕೊಳ್ಳದೆ ಎಂಬುದಾಗಿ. ಹಾಗಾದ್ರೆ ಈ ಲೋಕದಲ್ಲಿ ಪಾಪಿಗಳಿಗಾಗಿಯೇ ಒಂದು ಮಾರ್ಗ ಇದೆ ಅಲ್ಲ? ಪಾಪಿಗಳಿಗಾಗಿ ಮಾರ್ಗ ಇದೆ, ಆದರೆ ದೇವರ ಮಕ್ಕಳಿಗಾಗಿ ಒಂದು ಮಾರ್ಗವಿದೆ. ಇನ್ನು ಹೋಗ್ಲಿಲ್ಲ ನಿಮಗೆ? ಪಾಪಿಗಳಿಗಾಗಿ ಒಂದು ಮಾರ್ಗ ಇದೆ ಈ ಲೋಕದಲ್ಲಿ, ದೇವರ ಮಕ್ಕಳಿಗಾಗಿ ಒಂದು ಮಾರ್ಗವಿದೆ. ಹಲ್ಲೆಲೂಯಾ. ಜನರು ಆಯ್ತಾ ಯೇಸುವನ್ನು ಅರಿಯದಂತೆ ಇರುವಂಥದ್ದು, ಅವರಿಗೆ ಎಲ್ಲಿಗೆ ಹೋಗ್ಬೇಕು ಎಂಬುದಾಗಿ ಗೊತ್ತಾಗೋದಿಲ್ಲ. ಯಾವುದೇ ಕಷ್ಟಗಳು, ಕಣ್ಣೀರುಗಳು, ಬಾಧೆಗಳು, ಸಂಕಟಗಳು, ವೇದನೆಗಳು ಅವರಿಗೆ ಬರುವಾಗ, ಸಮಸ್ಯೆಗಳ ಮಧ್ಯದಲ್ಲಿ ಅವ್ರು ಇರುವಾಗ ಅವ್ರಿಗೆ ಎಲ್ಲಿ ಹೋಗ್ಬೇಕಂತ ಅವ್ರಿಗೆ ಐಡಿಯಾನೇ ಗೊತ್ತಿರಲ್ಲ. ಆದರೆ ಎಲ್ಲವೂ ಕತ್ತಲೆ ಆಗಿರುತ್ತೆ. ಕೆಲವೊಂದು ಸಾರಿ ಕ್ರೈಸ್ತರಿಗೂ ಹಾಗೆ, ನಮಗೂ ಹಾಗೆ, ಎಲ್ಲಿಗೆ ಹೋಗ್ಬೇಕು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಎಲ್ಲವೂ ಏನಾಗಿದೆ ಅಂತಂದ್ರೆ ಸನ್ನಿವೇಶಗಳೆಲ್ಲ ಕತ್ತಲೆ ಆಗಿಬಿಟ್ಟಿರುತ್ತೆ. ನಮ್ಮ ಕಣ್ಣು ಏನಾಗಿರುತ್ತೆ ಮುಚ್ಚಲ್ಪಟ್ಟಿರುತ್ತೆ. ಆದರೆ ಕಣ್ಣು ಮುಚ್ಚಲ್ಪಟ್ಟಾಗ ಏನಾಗುತ್ತೆ, ನಮಗೆ ಏನು ಕಾಣಿಸ್ತಾ ಇರೋದಿಲ್ಲ. ಈ ಲೋಕದಲ್ಲಿ ಇರುವವರೆಗೂ ಕಣ್ಣಿಗೆ ಕಾಣಿಸೋದಿಲ್ಲ, ನಿನಗೂ ಕಣ್ಣು ಕಾಣಿಸೋದಿಲ್ಲ. ಚೆನ್ನಾಗಿ ಗಮನ ಇಟ್ಟು ಕೇಳಬೇಕು. ಇಬ್ಬರಿಗೂ ಕಣ್ಣು ಕಾಣಿಸಲ್ಲ. ಆದರೆ ಮಾರ್ಗ ಹೆಂಗೆ ಗೊತ್ತಾಗುತ್ತೆ? ಕ್ರೈಸ್ತರಿಗೆ ಮಾರ್ಗ ಹೆಂಗೆ ಗೊತ್ತಾಗುತ್ತೆ? ಮತ್ತೆ ಪಾಪಾತ್ಮರಿಗೆ ಮಾರ್ಗ ಹೆಂಗೆ ಗೊತ್ತಾಗುತ್ತೆ? ಈಗ ಅವನಿಗೆ ಕಣ್ಣು ಕಾಣಿಸಲ್ಲ, ನಿಮಗೂ ಕಣ್ಣು ಕಾಣಿಸಲ್ಲ. ಸನ್ನಿವೇಶ ಬಂದಾಗ ನೀವು ಕತ್ತಲೆ ಇದ್ದೀರ, ಅವ್ರಿಗೂ ಕತ್ತಲೆಯಲ್ಲಿ ಇದ್ದಾರೆ. ಈಗ ನನ್ನ ಕಣ್ಣು ಕಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. ನಾನು ಹೆಂಗೆ ನಡೀತೀನಿ ಅಂತ ನೋಡುವಾಗ ನಾನು ಹೆಂಗೆ ನಡೀತೀನಿ ಅಂತಂದರೆ ಯೇಸು ಮಾರ್ಗವಾಗಿದ್ದಾನೆ. ಆತನ ಸ್ವರ ಏನಾಗುತ್ತೆ ಅಂತಂದರೆ ನನಗೆ ಕೇಳಿಸಲ್ಪಡುತ್ತೆ. ಹಲ್ಲೆಲೂಯಾ. ನನಗೆ ಕಣ್ಣು ಕತ್ತಲೆ ಆಗಿರ್ಬೋದು, ಆದರೆ ನನ್ನ ಕಿವಿಗಳು ಏನಾಗಿದೆ
ತೆರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಕ್ರೈಸ್ತರಿಗೆ ಕರ್ತನ ಏನ್ ಮಾಡ್ತಾನೆ ಅಂತಂದ್ರೆ ಮಾತನಾಡ್ತಾನೆ, ಆ ಮಾತಿನ ಮುಖಾಂತರವಾಗಿ ಮಾರ್ಗವನ್ನ ಏರ್ಪಡಿಸುವಾತನಾಗಿದೆ. ಹಲ್ಲೆಲೂಯಾ. ಇವತ್ತು ಕೆಲವೊಂದು ಪರಿಸ್ಥಿತಿಗಳಲ್ಲಿ ನಾವು ಹೊರಗೆ ಬರ್ಲಿಕ್ಕೆ ಆಗದೆ ಇರುವಷ್ಟು ಪರಿಸ್ಥಿತಿಗಳು ಕೆಟ್ಟದಾಗಿರುತ್ತೆ. ಅಂತ ಸಮಯದಲ್ಲಿ ನಮಗೆ ಕತ್ತಲೆ ಆಗಿರುತ್ತೆ. ಆದ್ರೆ ಕರ್ತನ ಏನ್ ಮಾಡ್ತಾನೆ, ಒಂದು ಮಾರ್ಗವನ್ನು ಏರ್ಪಡಿಸ್ತಾನೆ. ಅದಕ್ಕೆ ಯೋಹಾನನ ಹೇಳ್ತಾನೆ, ಅಡವಿಯಲ್ಲಿ ಮಾರ್ಗವನ್ನ ಸಿದ್ಧಪಡಿಸುವನ್ನ ಕೂಗು ಎಂಬುದಾಗಿ. ಹಾಗಾದ್ರೆ ಅವನ ಸ್ವರ ಏನಾಗ್ತಿದೆ ಅಂತಂದ್ರೆ ಕೇಳಿ ಬರ್ತಾ ಇದೆ, ಅಡವಿಯಲ್ಲಿ ನಾನು ಒಂದು ದಾರಿಯನ್ನ ಸಿದ್ಧಪಡಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ಸ್ವರ ನಮಗೆ ಕೇಳಿಸುವಂಥದ್ದಾಗಿರುತ್ತೆ. ಇವತ್ತು ನಾವು ಕತ್ತಲೆಯಲ್ಲಿ ಇದ್ದರೂ ಸರಿಯೇ, ಕತ್ತಲೆಯಲ್ಲಿ ಇದ್ರೆ ತಡವರಿಸ್ತಾ ಇರ್ತೇವೆ. ತಡವರಿಸಿ ಹೆಂಗ್ ಹೋಗ್ಬೇಕು ಅಂತಾನೆ ನಮಗೆ ಗೊತ್ತಾಗಲ್ಲ. ಅಂತ ಸಮಯದಲ್ಲಿ ಕರ್ತನ ಏನ್ ಮಾಡ್ತಾನೆ ಅಂತಂದ್ರೆ ನಮಗೆ ತನ್ನ ಸ್ವರವನ್ನು ಕೊಟ್ಟು ನಮಗೆ ಹೋಗಬೇಕಂತ ದಾರಿಯನ್ನ ಆತನೇ ಏರ್ಪಡಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಜ್ಞಾನೋಕ್ತಿಯಲ್ಲಿ ಬರೆಯುತ್ತೆ, ನಾವು ಅಧ್ಯಾಯಗಳು ತೆಗೆದುಬೇಡ, ನೀತಿವಂತರ ಮಾರ್ಗದಲ್ಲಿ ಕತ್ತಲೆಯೇ ಇಲ್ಲ ಎಂಬುದಾಗಿ. ನೀತಿವಂತರ ಮಾರ್ಗದಲ್ಲಿ ಏನಿಲ್ಲ ಅಂತೆ, ಕತ್ತಲೆಯೇ ಇಲ್ಲ. ಯಾಕೆಂದ್ರೆ ದೇವರೇ ಏನಾಗಿರ್ತಾನೆ, ತನ್ನ ವಾಕ್ಯದ ಬೆಳಕನ್ನು ಏನ್ ಮಾಡಿರ್ತಾನೆ ಅಂತಂದ್ರೆ ಅವ್ರ ದಾರಿಯಲ್ಲಿ ಇರ್ತಾನಂತ. ಆಮೇಲೆ ಪಾಪಾತ್ಮರ ಮಾರ್ಗದಲ್ಲಿ ವಾಕ್ಯ ಎಂಬ ಬೆಳಕಿರೋದಿಲ್ಲ, ಆ ಟಾರ್ಚ್ ಇಲ್ಲ ಅಂತಂದ್ರೆ ಅವ್ನು ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನಿನ್ನ ಮಾರ್ಗದಲ್ಲಿ ವಾಕ್ಯ ಎಂಬ ಟಾರ್ಚ್ ಇದೆ. ಹಾಗಾದ್ರೆ ನೀನ್ ಏನ್ ಮಾಡ್ತೀಯ, ಈಸಿಯಾಗಿ ನಡ್ಕೊಂಡು ಹೋಗ್ತಾ ಇರ್ತೀಯ. ಹಲ್ಲೆಲೂಯಾ. ಹಾಗಾಗಿ ನಿನ್ನ ಮಾರ್ಗಕ್ಕೂ ಈ ಲೋಕದಲ್ಲಿ ಇರುವ ಮಾರ್ಗಕ್ಕೂ ಬಹಳ ವ್ಯತ್ಯಾಸ ಇದೆ. ಹಲ್ಲೆಲೂಯಾ. ಅದಕ್ಕೆ ಪಾಪಾತ್ಮರ ಮಾರ್ಗದಲ್ಲಿ ನೀವು ನಿಂತುಕೊಳ್ಳದೆ, ಅದೇ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಲೋಕದಲ್ಲಿ ಇರುವಂತರು ಪಾಪಾತ್ಮರ ಮಾರ್ಗದಲ್ಲಿ ನಿಂತರೆ ದೇವರ ಮಕ್ಕಳಿಗೆ ದೇವರು ಇಟ್ಟಿರುವಂತ ಮಾರ್ಗ ಅದು ರಾಜ್ಯ ಮಾರ್ಗ. ಆಮೇಲೆ ಅಲ್ರಿ, ಹಲ್ಲೆಲೂಯಾ. ನಮಗೆ ಕರ್ತನು ರಾಜ್ಯ ಮಾರ್ಗವನ್ನು ಏರ್ಪಡಿಸಿಕೊಟ್ಟಿದ್ದಾನೆ. ಆಮೇಲೆ ಕ್ರಿಸ್ತನಲ್ಲಿ ನಾವು ಬರುವಾಗ, ಯೇಸುವನೇ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ಳುವಾಗ ನಾವು ನೀತಿವಂತರಾಗಿದ್ದೇವೆ. ನೀತಿವಂತರ ಮಾರ್ಗವು ರಾಜ್ಯ ಮಾರ್ಗ ಎಂಬುದಾಗಿ ಜ್ಞಾನೋಕ್ತಿ 15:19 ಹೇಳುತ್ತೆ, ನೀತಿವಂತರ ಮಾರ್ಗವು ಅದು ರಾಜ್ಯ ಮಾರ್ಗವಾಗಿದೆ. ಹಲ್ಲೆಲೂಯಾ. ಆ ಮಾರ್ಗದಲ್ಲಿ ಏನಂತಂದ್ರೆ ಯಾವಾಗಲೂ ಬೆಳಕೇ ತುಂಬಲ್ಪಟ್ಟಿರುತ್ತೆ. ಏನ್ ತುಂಬಲ್ಪಟ್ಟಿರುತ್ತೆ? ಬೆಳಕೇ ತುಂಬಲ್ಪಟ್ಟಿರುತ್ತೆ. ಆಮೇಲೆ ಈ ರಾಜ್ಯ ಮಾರ್ಗವನ್ನ ಸಿದ್ಧಪಡಿಸ್ಲಿಕ್ಕೋಸ್ಕರವಾಗಿ ಯಾರು ಬಂದ್ರು ಅಂತ ನೋಡುವಾಗ ಯೋಹಾನನು ಬರ್ತಾನೆ. ಯಾರು ಯೋಹಾನ? ಸ್ನಾನಿಕನಾದಂತ ಯೋಹಾನ. ನಮ್ಮ ಮತ್ತಾಯ ಬರೆದ ಸುವಾರ್ತೆ 4ರಲ್ಲಿ ನೋಡ್ತೇವೆ. ಆ ಯೋಹಾನನ್ ಏನ್ ಮಾಡ್ತಾನೆ, ಅಡವಿಯಲ್ಲಿ ನಾನು ಮಾರ್ಗವನ್ನು ಸಿದ್ಧಪಡಿಸ್ತಾ ಇದ್ದೇನೆ. ಯಾಕಪ್ಪ ಅಡವಿಯಲ್ಲಿ ಮಾರ್ಗವನ್ನು ಸಿದ್ಧಪಡಿಸ್ಬೇಕು? ಅಡವಿಯಲ್ಲಿ ಬಂದು ಯಾರು ಬರ್ತಾರೆ? ಪ್ರಶ್ನೆ ಇಲ್ವಾ ನಿಮಗೆ? ಅಲ್ಲಿ ಯೋಹಾನ ಹೇಳ್ತಾನೆ, ಅಡವಿಯಲ್ಲಿ ಮಾರ್ಗವನ್ನು ನಾನು ಸಿದ್ಧಪಡಿಸ್ಲಿಕ್ಕೋಸ್ಕರವಾಗಿ ಬಂದಿದ್ದೇನೆ. ಹಾಗಾದ್ರೆ ಅಡವಿ ಎಂಬುದಾಗಿ ಹೇಳುವಾಗ ಅದೇ ಏನಂತಂದ್ರೆ ನಂಬಿಕೆ ಇಲ್ಲದಂಥ ಒಂದು ಸ್ಥಳ, ಅಲ್ಲಿ ಹೋಪೇ ಇಲ್ಲ. ಇನ್ನು ಮುಂದೆ ಏನಂತಂದ್ರೆ ಏನು ಅಲ್ಲಿ ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ. ಆ ರೀತಿಯಾದಂಥ ಒಂದು ಪ್ರದೇಶ. ಅರಣ್ಯದಲ್ಲಿ ಏನಾದರೂ ಸಿಗುತ್ತಾ? ನಿಮ್ಮನ್ನು ತಗೊಂಡೋಗಿ ಅಮೆಝಾನ್ ಕಾಡಲ್ಲಿ ಬಿಟ್ಬೇಕು, ಏನು ಸಿಗುತ್ತೆ ನಿಮಗೆ? ಹೋಗ್ಲಿ, ಇಲ್ಲೆಲ್ಲಾದ್ರೂ ಅರಣ್ಯ ಎಲ್ಲಾದ್ರೂ ಇದೆಯಾ? ಅರಣ್ಯದಲ್ಲಿ ಬಿಟ್ಟರೆ ಏನಾದರೂ ಸಿಗುತ್ತಾ ನಿಮಗೆ? ಅರಣ್ಯದಲ್ಲಿ ನಿಮಗೆ ಏನು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅರಣ್ಯ ಅಂತ ಹೇಳುವಾಗ ಎಲ್ಲಿ ಹೋಗ್ಬೇಕು ಅಂತಲೇ ನಿಮಗೆ ಗೊತ್ತಾಗೋದಿಲ್ಲ. ಮತ್ತು ಏನು ಅಲ್ಲಿ ನಿಮಗೆ ಸಿಗೋದಿಲ್ಲ. ಯಾವುದು ನಿಮಗೆ ಬಂದು ಹತ್ತಿರವಾಗಿ ಸಿಗುವಂಥದ್ದು ಅಲ್ಲಿ ಇರೋದಿಲ್ಲ. ಅಲ್ಲಿ ಯೋಹಾನನ್ ಹೇಳ್ತಾನೆ, ನಾನು ಅರಣ್ಯದಲ್ಲಿ ಮಾರ್ಗವನ್ನು ಸಿದ್ಧಪಡಿಸ್ಲಿಕ್ಕಾಗಿ ನಾನು ಬಂದಿದ್ದೇನೆ. ಅಲ್ಲಿ ಅವನು ಕೂಗುತ್ತಾ ಇದ್ದಾನೆ, ಅಡವಿಯಲ್ಲಿ ದಾರಿಯನ್ನು ಮಾಡ್ತಾ ಇದ್ದಾನೆ. ಹಾಗಾದರೆ ಯಾರು ಬರ್ತಾರೆ ಅಲ್ಲಿ? ಕರ್ತನು ಬರಲಿಕ್ಕಿದ್ದಾನೆ. ಆಮೇಲೆ ಇವತ್ತು ಯಾವ ಪರಿಸ್ಥಿತಿಗಳಲ್ಲಿ ನೀನು ಅನ್ಕೊಳ್ತಾ ಇದ್ದೀನಿ ಚಾನ್ಸೇ ಇಲ್ಲ ಎಂಬುದಾಗಿ ಅಲ್ವಾ? ಇಲ್ಲಿ ಏನಂತಂದರೆ, ಇಲ್ಲಿ ನನ್ನ ಸಾಲವನ್ನು ತೀರಿಸಲಿಕ್ಕೆ ಚಾನ್ಸೇ ಇಲ್ಲಪ್ಪ. 25 ಲಕ್ಷ ಸಾಲ ತೀರ್ಲಿಕ್ಕೆ ನನ್ನಿಂದ ಚಾನ್ಸೇ ಇಲ್ಲ, ನಾನು ಅದನ್ನು ಸಾಲ ತೀರಿಸಲಿಕ್ಕೆ ಚಾನ್ಸೇ ಇಲ್ಲ ಅಂತಂದರೆ ಕರ್ತನ ಹೇಳ್ತಾನೆ, ಇಲ್ಲಿ ಏನಂತಂದರೆ ನೀತಿವಂತರ ಮಾರ್ಗ ರಾಜ್ಯ ಮಾರ್ಗ, ಇಲ್ಲಿ ಕರ್ತನಾದ ದೇವರು ಅದಕ್ಕೆ ಬೇಕಾದಂಥ ಮಾರ್ಗವನ್ನು ಏರ್ಪಡಿಸಿಕೊಡುವ ಆತನಾಗಿದ್ದ. ಹಲ್ಲೆಲೂಯಾ. ಇಲ್ಲಿ ಅಡವಿಯಲ್ಲಿ ಮಾರ್ಗವನ್ನು ಕರ್ತನ ಏರ್ಪಡಿಸ್ತಾ ಇದ್ದಾನೆ. ಅಡವಿಯಲ್ಲಿ ನಂಬಿಕೆ ಇಲ್ಲ, ಅಲ್ಲಿ ಅಡವಿಯಲ್ಲಿ ನಿರೀಕ್ಷೆನೇ ಇಲ್ಲ. ನಿರೀಕ್ಷೆ ಇಲ್ಲದಂಥ ಸ್ಥಳವನ್ನು ಏನು ಮಾಡ್ತಿದ್ದಾನೆ? ಯೋಹಾನನು ಸಿದ್ಧಪಡಿಸ್ತಾ ಇದ್ದಾನೆ. ಯಾಕೆಂದರೆ ಆ ಮಾರ್ಗವಾಗಿ ಒಬ್ಬ ರಾಜನು ಬರಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಎಲ್ಲಿ ಹೋಪ್ ಇಲ್ಲವೋ, ಎಲ್ಲಿ ನಿರೀಕ್ಷೆ ಇಲ್ಲವೋ ಅಲ್ಲಿ ಯಾರು ರಾಜಾದ ರಾಜನ ಅಲ್ಲಿ ಬರ್ತಾನೆ.
ಆಮೇಲೆ ಎಲ್ಲ ನಿರೀಕ್ಷೆ ಇಲ್ಲದಂಥ ಸ್ಥಳದಲ್ಲಿ ಆತನೇ ಬಂದು ಮಾರ್ಗವಾಗಿ ಆತ ನಿಲ್ಲುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಯಾವಾಗ ನಮಗೆ ಹೋಪ್ ಇಲ್ಲ ಅಂತ ಅಂದ್ಕೊಳ್ಳೋದು, ಯಾವಾಗ ಹೋಪೇ ಇಲ್ಲ, ನಂಬಿಕೆನೇ ಇಲ್ಲ ಅಂತ ಯಾವಾಗ ಹೇಳ್ತಾರೆ ಗೊತ್ತಾ? ಡಾಕ್ಟ್ರು ಹೇಳ್ತಾರೆ, ಏನು ಹೇಳ್ತಾರೆ? ಹೋಪೇ ಇಲ್ಲ, ನಂಬಿಕೆನೇ ಇಲ್ಲಪ್ಪ, ಅವ್ರು ಉಳಿತಾರೆ ಅಂತ ಅಲ್ವಾ ಡಾಕ್ಟ್ರು ಹೇಳ್ತಾರೆ. ಆದರೆ ಆ ದೇವರ ವಾಕ್ಯ ಹೇಳುತ್ತೆ ಅಂಥ ಒಂದು ಏನಂತಂದರೆ ಅಪನಂಬಿಕೆ, ಅಂದರೆ ಇನ್ನೊಂದು ಹೇಳ್ಬೇಕಂತಂದರೆ ನಂಬಿಕೆ ಇಲ್ಲದಂಥ ಒಂದು ಸ್ಥಳ ಎಲ್ಲಿ ಅಂತಂದರೆ ಹಾಸ್ಪಿಟಲ್. ಅಂಥ ಒಂದು ಸ್ಥಳದಲ್ಲಿ ಕರ್ತನ ಹೇಳ್ತಾನೆ, ಅಂಥ ಒಂದು ಅಡವಿಯಲ್ಲಿಯೂ ಸಹ ನಾನು ಮಾರ್ಗವನ್ನು ಏರ್ಪಡಿಸಿಕೊಡುತ್ತೇನೆ. ಹಲ್ಲೆಲೂಯಾ. ಸರಿಯಾದ 21ನೇ ಇಸ್ವಿ 8ನೇ ತಿಂಗಳು 24ನೇ ತಾರೀಕು ಇವತ್ತು ನಮ್ಮ ಒಂದು ಕುಟುಂಬಕ್ಕೆ ವಿಶೇಷವಾದಂಥ ಒಂದು ದಿನ. ಯಾಕೆ ಅಂತಂದರೆ ಈ ದಿನದಲ್ಲಿ ನನ್ನ ಯಜಮಾನರಿಗೆ ಬಂದು ಆಪ್ರೇಷನ್ ಆಗಿ ಸರಿಯಾಗಿ 4ನೇ ವರ್ಷ ತುಂಬಿ 5ನೇ ವರ್ಷಕ್ಕೆ ಬಿದ್ದಿದೆ. ಡಾಕ್ಟರ್ ಹೇಳಿದ್ರು ಇವರು ಬದುಕಲಿಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳಿದ್ರು. ಅದಾದ ಮೇಲೆ ಬಂದು ಅವ್ರನ್ನ ನೋಡಿಬಿಡ್ರಿ ಅಂತ ಹೇಳಿ ನಾನು ಇವ್ರು ನೋಡ್ಲಿಕ್ಕಾಗಿ ನಾನು ಹೋಗಿದ್ದೇನೆ. ಅವ್ರು ಹೇಳ್ತಿದ್ದಾರೆ, ನೋಡಮ್ಮ ಯಾವ ನಿರೀಕ್ಷೆ ಇಲ್ಲ, ನಾವೆಲ್ಲ ಮಾಡಿದ್ದೆಲ್ಲ ಮಾಡಿ ಆಯಿತು ಅಂತ ಹೇಳಿದಾಗ, ಸರ್ ನಾವು ಬೇರೆ ಕಡೆಗೆ ತಗೊಂಡು ಹೋಗ್ತೀವಿ, ಅಲ್ಲಿ ಏನಾದರೂ ಆಗ್ಬೋದಾ ಅಂತಂದರೆ ಅವರು ಕೊನೆಯದಾಗಿ ಅವ್ರು ಹೇಳಿದಂಥ ಮಾತು, ಆ್ಯಂಬುಲೆನ್ಸು ಸದ್ಯಕ್ಕೆ ಹೇಳ್ಬೇಕಂತಂದರೆ ಭದ್ರಾವತಿ ದಾಟುತ್ತೋ ಇಲ್ವೋ ನಮಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರು. ಹಲ್ಲೆಲೂಯಾ. ಭದ್ರಾವತಿನ ದಾಟುತ್ತೆ ಅಂತಲೂ ನಮಗೆ ನಂಬಿಕೆ ಇಲ್ಲ. ಆದರೆ ಎಲ್ಲವೂ ಏನಂತಂದರೆ ಸಿದ್ಧವಾಗಿ ಎಲ್ಲ ಸಿದ್ಧ ಮಾಡಿ ಒಂದೇ ಒಂದು ವರ್ಡ್ ದೇವರು ನಮ್ಮೊಟ್ಟಿಗೆ ಮಾತನಾಡು, ನಿನ್ನ ಹೃದಯಕ್ಕೆ ನಾನು ಸಂತೋಷವನ್ನು ಕೊಡ್ತೇನೆ ಅಂತ. ನಾನು ಹೇಳಿದೆ, ಏನಾದರೂ ಆಗಲಿ ಇವನ್ನ ತೆಗೆದುಕೊಂಡು ಹೋಗ್ಬಿಡೋಣ, ಅದೇನಾದರೂ ಆಗಲಿ ದೇವರಿಗೆ ಮಾತನಾಡಿದ್ದಾರೆ, ನಿನ್ನ ಹೃದಯಕ್ಕೆ ನಾನು ಸಂತೋಷ ಕೊಡ್ತೇನೆ ಅಂತ ಹೇಳಿದ್ದಾರೆ. ಆ ದೇವರು ಕೊಟ್ಟಂಥ ಮಾತನ್ನು ಆತನು ಉಳಿಸುವಾತನಾಗಿದ್ದಾನೆ ಅಂತ ಹೇಳಿ ಮಾತಾಡುವಾಗ ಕೆಲವರು ಮಾತ್ರ ನನ್ನೊಟ್ಟಿಗೆ ಸೇರಿ ಆ ಆ್ಯಂಬುಲೆನ್ಸ್ನ ಸಿದ್ಧಪಡಿಸಿ ಕಳಿಸಿದ್ರು ಮುಂದಕ್ಕೆ. ಆ್ಯಂಬುಲೆನ್ಸ್ ಹೋಯಿತು. ಆ್ಯಂಬುಲೆನ್ಸ್ ಹೋದ ಮೇಲೆಯೂ ಅವಿಶ್ವಾಸದ ಮಾತುಗಳೇನಾಯಿತು ಅಂತಂದರೆ ನನ್ನ ಕಿವಿಗೆ ಏನಾಯಿತು, ಬೀಳುತ್ತಾನೆ ಇತ್ತು. ಏನಾದರೂ ಆ್ಯಂಬುಲೆನ್ಸ್ ಹೋಗಿದೆ, ಯಾವಾಗ ಬೇಕಾದ್ರೂ ಅವ್ರು ಬರ್ಬೋದು, ಯಾವಾಗ ಬೇಕಾದರೂ ಬರ್ಬೋದು ಅಂತ ಬೆಳಗಿನವರೆಗೂ ಕಾದ್ವಿ. ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ಆದರೆ ಕರ್ತನಾದ ದೇವರು ಎಲ್ಲಿ ಹೋಪ್ ಇಲ್ಲ ಅಂತ ಡಾಕ್ಟರ್ ಹೇಳಿದ್ನೋ ಅದೇ ಸ್ಥಳದಲ್ಲಿಯೇ ಆತನು ನಿರೀಕ್ಷೆಯನ್ನು ಹುಟ್ಟಿಸಿ ನಮಗೆ ಮಾರ್ಗವನ್ನು ಆತನು ಏರ್ಪಡಿಸಿಕೊಟ್ಟಿದ್ದಾನೆ. ಆಮೇಲೆ ಹೇಳ್ರಿ ಹಲ್ಲೆಲೂಯಾ. ನಿಜವಾಗ್ಲೂ ಕೆಲವೊಂದು ಸಾರಿ ಭರವಸೆ ಕೊಡುವಂಥದ್ದು ಇದೆಯಲ್ಲ, ಅದೆಲ್ಲ ಸಾಮಾನ್ಯವಾಗಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನಮ್ಮ ಹಣವನ್ನು ಖರ್ಚು ಮಾಡುವಾಗ ಏನು ಹೇಳ್ತಾರೆ, ಈಗ ಒಂದು ಪೇಷಂಟಿಗೆ ಹಣ ಖರ್ಚು ಮಾಡ್ತಾ ಇರುವಾಗ ನಾವು ಏನು ಕೇಳ್ತಾರೆ ಪೇಷಂಟ್ ಕಡೆಯವರು, ನಾವು ಹಣ ಖರ್ಚು ಮಾಡ್ತೀವಿ, ನಾವು ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತೀವಿ, ಆದರೆ ಪೇಷಂಟ್ ಉಳಿತಾರಾ, ಹೋಗಿ ಕೊಡ್ತೀರಾ ಅಂತ ಕೇಳ್ತಾರೆ. ನೀವು ಏನಾದರೂ ಗ್ಯಾರಂಟಿ ಕೊಡ್ತೀರಾ ಸರ್ ಅಂತ ಕೇಳಿದಾಗ ಅವ್ರು ಏನು ಹೇಳ್ತಾರೆ, ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಕೊಡಲಿಕ್ಕಾಗತ್ತಾ? ಕೊಡಲಿಕ್ಕಾಗಲ್ಲ. ಆದರೆ ಅಂಥ ಒಂದು ಸಿಚುವೇಶನ್ಸ್ನಲ್ಲಿ ನನ್ನ ಜೀವಿತದಲ್ಲಿ ಒಂದು ನಡೆದಂಥದ್ದು ಏನಂತಂದರೆ, ಇವರು ನಾವು ಕರ್ಕೊಂಡು ಬ್ಯಾಂಗ್ಳೂರಿಗೆ ಹೋಗಿದ್ದಾರೆ. 3 ದಿನ ಆಯಿತು. 16 ಲಕ್ಷ ಕೇಳಿದ್ರು. ಹೆಚ್ಚು ಕಡಿಮೆ ಪ್ಯಾಕೇಜ್ 8 ಲಕ್ಷಕ್ಕೆ ಮಾತನಾಡಾಯಿತು. ನನ್ನ ಬಳಿಯಲ್ಲಿ ಪುಷ್ಪಕ ಉಂಬಕ ಇಬ್ಬರು ಮಾತನಾಡ್ತಾ ಇದ್ದಾರೆ. ಏನು ಹೇಳ್ತಿದ್ದಾರೆ ಅಂತಂದರೆ, ಅಕ್ಕ ಈ ಆಪ್ರೇಷನ್ಗೆ ಬೇಕಾದಂಥ ಅಮೌಂಟನ್ನು ನಾವು ಕೊಡ್ತೇವೆ, ಆದರೆ ಅಣ್ಣ ಬಂದು ತಿರುಗಿ ಬರ್ತಾರೆ ಏನಂಥದ್ದು ಒಂದು ಏನಂತಂದರೆ ನಂಬಿಕೆ ನಿನಗಿದೆಯಾ ಅಂತ ಕೇಳಿದ್ರು. ಆ ಗ್ಯಾರಂಟಿನ ನೀನು ಕೊಡ್ತೀಯಾ? ಈಗ ಡಾಕ್ಟರೇ ಗ್ಯಾರಂಟಿ ಕೊಡಲ್ಲ, ಮನುಷ್ಯರಾಗಿ ನಾವು ಕೊಡಲಿಕ್ಕೆ ಸಾಧ್ಯನಾ? ನನಗೆ ಒಂದೇ ಪ್ರಶ್ನೆ ಕೇಳಿದ್ದು, ನೀನು ಈಗ ಡಾಕ್ಟರ್ ಬೇಡ, ಡಾಕ್ಟರ್ ಏನು ಹೇಳಿದ್ದಾರೆ ನಾನು ಅದನ್ನು ತೆಗೆದುಕೊಳ್ಳಲ್ಲ, ನೀನೇನು ಹೇಳ್ತೀಯ? ನನಗೇನು ಹೇಳಬೇಕು ಅಂತ ನನಗೆ ಐಡಿಯಾ ಬರಲಿಲ್ಲ. ಆ ಸಮಯದಲ್ಲಿ ಅವ್ರು ಹೇಳಿದ್ದು ಒಂದೇ, ನೀನು ಏನು ಹೇಳ್ತೀಯೋ ಅದರ ಮೇಲೆ ನಾವು ಮುಂದೆ ಹೋಗ್ತೇವೆ, ನಮಗೆ ಗ್ಯಾರಂಟಿ ಕೊಟ್ಟರೆ ನಾವು ಮುಂದೆ ಹೋಗ್ತೇವೆ. ನಾನು ಹೇಳಿದೆ, ಒಂದೇ ಸಾರಿ ಪ್ರಾರ್ಥನೆ ಮಾಡಿ ಒಂದು ಮಾತು ಹೇಳಿದೆ, ಸರಿ ಅಕ್ಕ ಅವ್ರು ತಿರುಗಿ ಬರ್ತಾರೆ. ಆ ಒಂದು ಮಾತನ್ನು ಹೇಳುವಾಗ ಏನಾಯಿತು ಅಂತಂದರೆ, ಆ ಮಾತಿನ ಮೇಲೆ ಏನಾಯಿತು ಅಂತಂದರೆ ಕರ್ತನಾದ ದೇವರು ಕಾರ್ಯವನ್ನು ಸಾಧಿಸಿದ್ರು. ಹಲ್ಲೆಲೂಯಾ. ಮನುಷ್ಯರಿಗೆ ಮಾತು ಕೊಡುವುದಿದೆಯಲ್ಲ, ಅದು ಬಹಳ ಏನಂತಂದರೆ ಕಷ್ಟಕರವಾದಂಥದ್ದು, ಬಹಳ ಕಷ್ಟ ಆ ರೀತಿಯಾಗಿ ಹೋಗ್ಕೊಡ್ಲಿಕ್ಕೆ. ಅದಕ್ಕೆ ಡಾಕ್ಟರ್ ಏನು ಹೇಳ್ಬಿಡ್ತಾರೆ ಅಂದರೆ, ಮುಂಚೆನೇ ಹೇಳ್ಬಿಡ್ತಾರೆ, ನಮಗೆ ನಂಬಿಕೆ ಇಲ್ಲ, ಅವರನ್ನು ಉಳಿಸಲಿಕ್ಕೆ ನಮ್ಮಿಂದ ಚಾನ್ಸ್ ಇಲ್ಲ ಅಂತ ಹೇಳಿಬಿಡ್ತಾರೆ. ಆದರೆ ಯಾರಿಗೆ ಇರಬೇಕು ನಂಬಿಕೆ? ವೈದ್ಯರಿಗೆಲ್ಲ ನಮಗೆ ಇರಬೇಕು ನಂಬಿಕೆ. ಆ ನಂಬಿಕೆ ಎಷ್ಟು ನಮಗಿರುತ್ತೋ ಆಗ ಮಾತ್ರನೇ ಅದು ಕಾರ್ಯ ಮಾಡಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಅದೇ ಸಿಚುವೇಶನ್ಸ್ ಕರ್ತನ ಹೇಳ್ತಾನೆ, ನಂಬಿಕೆನೇ ಇಲ್ಲ ಅಂತ ಹೇಳ್ತೀಯಲ್ಲ, ಆ ಸ್ಥಳದಲ್ಲಿ ನಾನು ನಿನಗೆ ಮಾರ್ಗವನ್ನು ಏರ್ಪಡಿಸಿ ಕೊಡ್ತೇನೆ. ಆಮೇಲೆ ಅದು ಒಂದು ವೇಳೆ
ಆರೋಗ್ಯದ ವಿಷಯದಲ್ಲಿ ಆಗಿರ್ಬೋದು, ಹಣಕಾಸಿನ ವಿಷಯದಲ್ಲಿ ಆಗಿರ್ಬೋದು, ಇಲ್ಲ ಬೇರೆ ಬೇರೆ ಯಾವುದೇ ಒಂದು ವಿಷಯದಲ್ಲಾಗಿರ್ಬೋದು, ಒಂದು ವೇಳೆ ನೀವು ಓದುವಂಥ ವಿಷಯಗಳಲ್ಲಾಗಿರ್ಬೋದು, ಯಾವ ವಿಷಯದಲ್ಲಿ ನೀವು ಏನಂತಂದರೆ ಬಿದ್ದು ಹೋದಂಥ ಪರಿಸ್ಥಿತಿಯಲ್ಲೋ ಇಲ್ಲ ನಿರೀಕ್ಷಣೆ ಇಲ್ಲದ ಪರಿಸ್ಥಿತಿಯಲ್ಲಿ ನೀವು ಇದ್ದೀರೋ, ಕರ್ತನ ಹೇಳ್ತಾರೆ ನಾನು ಅಲ್ಲಿ ಮಾರ್ಗವನ್ನು ಏರ್ಪಡಿಸಿ ಕೊಡ್ತೇನೆ ಎಂಬುದಾಗಿ. 16:17 ಹೇಳುತ್ತೆ, ನೀತಿವಂತರ ಮಾರ್ಗದಲ್ಲಿ ಸತ್ಯತೆ ಇದೆ, ಆ ಮಾರ್ಗವು ರಾಜ್ಯ ಮಾರ್ಗವಾಗಿದೆ, ಆ ಮಾರ್ಗದಲ್ಲಿ ಹಾನಿಯು ಇಲ್ಲವೇ ಇಲ್ಲ. ಆಮೇಲೆ ಹೇಳ್ರಿ ಹಲ್ಲೆಲೂಯಾ. ಇವತ್ತು ನೀವು ಯಾವುದೇ ಒಂದು ಕೆಲಸವನ್ನು ಮಾಡ್ತಾ ಇದ್ದರೆ ಜನ ಹೇಳ್ತಾರೆ ಏನಂತಂದರೆ, ಈ ಭದ್ರಾವತಿ ಅಲ್ಲ ನೀನು ಬಿಸ್ನೆಸ್ ಮಾಡೋದ. ಖಂಡಿತವಾಗ್ಲೂ ಹೇಳ್ತೇನೆ, ನಿನ್ನ ಬಿಸ್ನೆಸ್ ಕೈ ಹಿಡಿಯೋದೇ ಇಲ್ಲ. ಯಾಕೆ? ಇಲ್ಲಿ ಅಂತ ಹೋಪ್ ಇಲ್ಲವೇ ಇಲ್ಲ. ಆದರೆ ಕರ್ತನ ಹೇಳ್ತಾನೆ, ಜನರು ಹೇಳ್ತಾ ಇರ್ಬೋದು, ಈ ಭದ್ರಾವತಿಯಲ್ಲಿ ನೀನು ಏನೇ ಮಾಡಿದ್ರು ನಷ್ಟ ಅನುಭವಿಸ್ತೀಯ ಅಂತ. ಆದರೆ ಕರ್ತನ ಹೇಳ್ತಾನೆ, ನೀತಿವಂತರಿಗಾಗಿ ನಾನು ಏರ್ಪಡಿಸಿ ಕೊಟ್ಟಿರುವಂಥ ಮಾರ್ಗ ಅದೇನಾಗಿದೆ ಅಂತಂದರೆ ಅದು ನಷ್ಟವೇ ಇಲ್ಲದಂಥ ಒಂದು ರಾಜ್ಯ ಮಾರ್ಗವಾಗಿದೆ. ಆಮೇಲೆ ರಾಜ್ಯ ಮಾರ್ಗವನ್ನು ಕರ್ತನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ಇರುವಂಥವ್ರು ಬೇರೆ, ನೀವು ಬೇರೆ, ಪಾಪಾತ್ಮರ ಮಾರ್ಗ ಬೇರೆ, ಈ ಲೋಕದಲ್ಲಿರುವಂಥ ಜನರ ಮಾರ್ಗ ಬೇರೆ, ನಿಮ್ಮ ಮಾರ್ಗ ಬೇರೆ. ಯಾಕಂದರೆ ನೀವು ನೀತಿವಂತರಾಗಿದ್ದೀರಾ. ನೀತಿವಂತರ ಮಾರ್ಗದಲ್ಲಿ ಯಾವ ನಷ್ಟವೂ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ನಿಮ್ಮ ಕೆಲಸದಲ್ಲಿ ನೀವು ನಷ್ಟ ಅನುಭವಿಸೋದೇ ಇಲ್ಲ. ಲಾಸ್ ಅನ್ನುವಂಥದ್ದು ನಮಗೆ ಕ್ರೈಸ್ತರಿಗೆ ಇಲ್ಲವೇ ಇಲ್ಲ. ಯಾವುದ್ರಲ್ಲಾದರೂ ಲಾಸ್ ಆಗಿದ್ದೀನಿ ಅಂತಂದರೆ ಅದಕ್ಕೆ ಕಾರಣ ಏನಂತಂದರೆ ನೀನೇನು ಮಾಡಿಲ್ಲ ಅಂತಂದರೆ ಸರಿಯಾದ ಮಾರ್ಗವನ್ನು ಆರಿಸಿಕೊಳ್ಳಿಲ್ಲ. ಆದರೆ ಪ್ರತಿದಿನ ನೀವು ಕೆಲಸಕ್ಕೆ ಹೋಗುವಾಗ ಹೇಳಬೇಕು, ಸ್ವಾಮಿ ನೀತಿವಂತರ ಮಾರ್ಗ ಅದು ರಾಜ್ಯ ಮಾರ್ಗವಾಗಿದೆ. ಹಲ್ಲೆಲೂಯಾ. ನನ್ನ ಕೆಲಸದಲ್ಲಿ ನಾನು ನಷ್ಟವನ್ನು ನಾನು ಅನುಭವಿಸೋದೇ ಇಲ್ಲ. ನನ್ನ ಒಂದು ಕೆಲಸದಲ್ಲಿ ನಾನು ಲಾಭವನ್ನೇ ನಾನು ಏನು ಮಾಡ್ತೇನೆ, ಅನುಭವಿಸ್ತೇನೆ. ಅಂಥ ಲಾಭಕರವಾದಂಥ ಒಂದು ರಾಜ್ಯ ಮಾರ್ಗವನ್ನು ನೀನು ಏರ್ಪಡಿಸಿಕೊಡ್ತೀನಿ. ಹಲ್ಲೆಲೂಯಾ. ನಿಮ್ಮ ಮಾರ್ಗದಲ್ಲಿ ನಷ್ಟ ಅನ್ನೋದನ್ನೇ ಕರ್ತನ ಇಟ್ಟಿರಿ. ನಷ್ಟ ಪಡುವರೂ ಅಲ್ಲ. ನೀವು ಯಾವಾಗಲೂ ಏನಂತಂದರೆ ಅಭಿವೃದ್ಧಿಯ ಮಾರ್ಗದಲ್ಲಿ ನೀವು ನಡೆಯುವಂಥರಾಗಿರ್ತೇನೆ. ಹಲ್ಲೆಲೂಯಾ. ಈ ವಾಕ್ಯ